ಒಂದಿನ ಸುತ್ತಾಡೋಣ ನಾವು ಅಂತ ಬೆಳಗ್ಗೆ ಕೇರಳದ ಕಡೆ ಹೊರಟು ಒಂದು ಅರ್ಧ ಗಂಟೆ ಅಷ್ಟಲ್ಲೇ ಹಸಿವಾಗೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಬೆಳಗ್ಗೆ 6 ಗಂಟೆಗೆ ಯಾವ ಹೋಟ್ಲ್ ಓಪನ್ ಇರುತ್ತಪ್ಪ ಅಂತ ನನ್ನ ಮಗ ನನಗೆ ಬೈದಿದ್ದು. ಕೇರಳಕ್ಕೆ ಹೋಗಿ ತಿನ್ನುವ ಅಂತಂದ. ನಾನಂದೆ, ಕೇರಳದಲ್ಲಿ ನನಗೆ ಬೇಕಾದಾಗೆ ಒಂದು ಮನೆ ತಿಂಡಿ ಥರ ಸಿಗಲ್ಲ, ಏನಿದ್ರು ಕರ್ನಾಟಕ ಮುಗಿದ್ರೊಳಗೆ ತಿಂದು ಹೋಗಬೇಕು ಅಂತಂದೆ. ಆವಾಗ ಹಾಗೆ ಯಾರಮ್ಮ ಇಷ್ಟು ಬೆಳಗ್ಗೆ 6 ಗಂಟೆಗೆ ಯಾರು ಇರ್ತಾರೆ ಅಂದಾಗ ನೋಡೋಣ ಅಂತಂದೆ. ಹಾಗೆ ಹುಡುಕ್ತಾ ಹೋಗುವಾಗ ತಲುಪಾಡಿ ಸಿಗೋದಕ್ಕಿಂತ ಒಂದು 500 ಮೀಟರ್ ಮೊದಲು ಎಡಗಡೆಗೆ ಉಡುಪಿ ಕೆಫೆ ರೆಸ್ಟೋರೆಂಟ್ ಸಿಕ್ಕಿತು. ನೋಡಿಯೇ ಬಿಡುವ, ತಿಂಡಿ ಸಿಗ್ತದಾ ಇಲ್ವಂತ ಡೌಟಲ್ಲಿ ಅಲ್ಲಿ ಹೋಗಿ ನೋಡುವಾಗ ಇದು ಹೋಟ್ಲ್ ಓಪನ್ ಇದೆ. ವಾವ್, ತುಂಬ ಖುಷಿಯಾಯಿತು ನೋಡಿ. ಸಾಕಷ್ಟು ವಿಸ್ತಾರವಾದ ಜಾಗ, ಗಾಡಿಯೆಲ್ಲ ಆರಾಮದಲ್ಲಿ ಪಾರ್ಕ್ ಮಾಡ್ಬೋದು. ಮಿನಿಮಮ್ ಒಂದು 100ರಿಂದ 150 ಜನ ಆರಾಮಾಗಿ ಇಲ್ಲಿ ಕೂತ್ಕೊಂಡು ತಿಂಡಿನೋ ಊಟನೋ ಮಾಡ್ಬೋದು. ಕ್ಲೀನಾಗಿತ್ತು ಜಾಗ, ಆಯಿತಾ. ಸೊ ಇವತ್ತಿನ ಸ್ಪೆಷಲ್ ಏನಿದೆ ಅಂತ ಇವರು ಬೋರ್ಡಲ್ಲಿ ಹಾಕಿದ್ರು, ಬಟ್ ನನಗೆ ಮೆನು ನೋಡೋಣ ಅಂತ ಅನ್ನಿಸ್ತು. ಹಾಗಾಗಿ ಮೆನು ನೋಡಿದೆ. ಮೆನುವಲ್ಲಿ ತುಂಬ ಐಟಮ್ ಇತ್ತು. ಸೌತ್ ಇಂಡಿಯನು, ನಾರ್ತ್ ಇಂಡಿಯನ್. ಇವ್ರದ್ದು ಮಧ್ಯಾಹ್ನ ಊಟ ಎಲ್ಲ ಇದೆ ಅಂತ ಇಲ್ಲಿ. ಆಮೇಲೆ ಸಾಯಂಕಾಲ ಚಾಟ್ಸು. ಇವ್ರದ್ದು ರಾತ್ರಿ 11 ಗಂಟೆ ತನಕ ಓಪನ್ ಇರುತ್ತೆ. ಓಕೆ, ಫೈನಲಿ ನಾನು ಆರ್ಡ್ರ್ ಮಾಡಿದ್ದು ವಡಾ ಸಾಂಬಾರು, ಆಮೇಲೆ ಮಸಾಲೆ ದೋಸೆ. ಸೊ ವಡಾ ಬಂದ ತಕ್ಷಣ ನಾನು ಫಸ್ಟ್ ಟೇಸ್ಟ್ ಮಾಡೋದು ಸಾಂಬಾರಂತೂ ಸಖತ್ ಸೂಪರ್ ಇತ್ತು. ಓಕೆ, ವಡಾನೂ ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿ ಇತ್ತು. ಇದಕ್ಕೆ ಇವರು ಕೊಬ್ಬರಿ ಮತ್ತು ಪುದೀನ ಹಾಕಿ ಚಟ್ನಿ ಮಾಡಿದ್ರು, ಅದನ್ನು ತುಂಬ ಚೆನ್ನಾಗಿತ್ತು, ಆಯಿತಾ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸೊ ನೀವು ಹೈವೇನಲ್ಲಿ ಯಾವಾಗಾದ್ರೂ ಹೋಗುವಾಗ ಬೆಳಗ್ಗೆ ಅಥವಾ ರಾತ್ರಿ ಒಂದು 11 ಗಂಟೆ ಆಯಿತು, ನಿಮ್ಗೆ ಹಸಿವಾಗ್ತಾಯಿದೆ ಅಂದರೆ ಈ ಉಡುಪಿ ಕೆಫೆ 100% ಓಪನ್ ಇರ್ತದೆ. ಓಕೆ, ನೋಡಿ. ಮಸಾಲೆ ದೋಸೆನೂ ಹಾಗೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಇದನ್ನು ಚೆಂದ ಮಾಡಿ ತಿಂದ್ವಿ. ಆಮೇಲೆ ಹೈವೇನಲ್ಲಿ ಹೋಗುವಾಗ ಮೇನ್ಲಿ ನಾವು ಹುಡುಕೋದು ವಾಶ್ರೂಮ್, ಅದು ಸಹ ನೀಟಾಗಿ ಕ್ಲೀನಾಗಿರುವಂಥ ವಾಶ್ರೂಮ್. ನೀವು ಧೈರ್ಯದಲ್ಲಿ ಇಲ್ಲಿ ಬಂದರೆ ತಿಂಡಿನೂ ಮಾಡ್ಬೋದು, ವಾಶ್ರೂಮ್ಗೂ ಆರಾಮಾಗಿ ಹೋಗಿ ವಾಶ್ರೂಮ್ ಯೂಸ್ ಮಾಡ್ಬೋದು. ಅದೇ ರೀತಿ ನಿಮ್ಮದು ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ವಿಶಾಲವಾದ ಸ್ಥಳವೂ ಇದೆ, ರೋಡ್ ಸೈಡಲ್ಲೇ ಇದೆ. ಓಕೆ, ನೋಡಿ. ಮಸಾಲೆ ದೋಸೆ ನನ್ನ ಮಗನಿಗೆ ಇಷ್ಟ ಆಯಿತು, ನಾನು ಒಂದು ಸಲ ಟ್ರೈ ಮಾಡಿ ನೋಡ್ತೇನೆ. ಸಖತ್ ಸೂಪರ್ ಇತ್ತು, ಇಷ್ಟ ಆಯಿತು ನನಗೆ ತುಂಬ. ನನಗೆ ಮಸಾಲೆ ದೋಸೆ ಎಲ್ಲ ಇಷ್ಟ ಆಗೋದು ಭಾಳ ರೇರು. ಆಮೇಲೆ ಇದು ಕಾಫಿ ನಿಜವಾಗ್ಲೂ ಅಮೃತ ಕುಡ್ದಂಗೆ ಅನ್ನಿಸ್ತು. ಬೆಳಗ್ಗೆ ಅದೂ ಇಂಥ ಒಂದು ಸ್ಟ್ರಾಂಗ್ ಕಾಫಿ, ಒಂದು ಹಿತಮಿತವಾಗಿ ಸಕ್ಕರೆ ಹುಡಿ ಎಲ್ಲ ಹಾಕಿ ಮಾಡೋದಂದರೆ ಅದು ಒಂಥರ ಟಾಸ್ಕೇ, ಒಂಥರ ಸ್ಪೆಷಲ್ ಟಾಸ್ಕು. ನೋಡೋ ಇವನೇನಂತ ನೋಡೋ. ಹೇಗಿದೆಯಾ ಕಾಫಿ? ಚೆನ್ನಾಗಿದೆಯಾ? ಇಷ್ಟೆಲ್ಲ ಆದಮೇಲೆ ಬಿಲ್ಲು ಅಷ್ಟೇ ರೀಸ್ನೇಬಲ್, 290 rupees. ನೋಡಿ, ಇದು ಇವ್ರದ್ದು ವಾಶ್ರೂಮ್ ನೀಟಾಗಿದೆ. ಇಲ್ಲಿಂದ ಹೊರಡುವಾಗ ಸ್ವಲ್ಪ ಕುರ್ಕುರೆ ತಿಂಡಿ ಎಲ್ಲ ತೊಗೊಂಡೆ. ಯಾಕಂದರೆ ಲಾಂಗ್ ಡ್ರೈವಿಗೆ ಹೋಗುವಾಗ ಗಾಡಿಯಲ್ಲಿ ಕೂತ್ಕೊಂಡು ಏನಾದ್ರು ತಿನ್ನುವಂಥ ಆಸೆ ಆದರೆ ಇಲ್ಲಿ ನೋಡಿ ಫ್ರೆಶ್ ಆಗಿ ತಾಜಾ ತಿಂಡಿ ಸಿಕ್ಕಿತ್ತು. ನನಗೆ ಖುಷಿ ಆಯಿತು. ನೀವು ಹಾಗೆ ಈ ರೀತಿ ಹೈವೇನಲ್ಲಿ ಬಂದರೆ ಇಲ್ಲಿ ಖಂಡಿತ ಬರಬೇಕು.